ಕೇವಲ 4 ವರ್ಷಕ್ಕೆ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿರುವಂಥದ್ದು 2020ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಚಂದನ್ ಮತ್ತು ನಿವೇದಿತಾ 4 ವರ್ಷಕ್ಕೆ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಕಿರುತೆರೆಯ ದಂಪತಿ ಮೈಸೂರಿನ ಯುವ ದಸರಾದಲ್ಲಿ ನಿವೇದಿತಾಗಾಗಿ ಪ್ರಪೋಸ್ ಅನ್ನ ಮಾಡಿದ್ರು. ಆ ವೇದಿಕೆಯಲ್ಲೇ ಅದೊಂದಷ್ಟು ಕಾಂಟ್ರವರ್ಸಿ ಕೂಡ ಉಂಟು ಮಾಡಿತ್ತು. ಆ ನಂತರದಲ್ಲಿ ಅವರು ಬಹಿರಂಗ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿದ್ದಕ್ಕೆ ತೀವ್ರ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದ್ರಿಂದ ಇಬ್ಬರು ಕೂಡ ಕ್ಷಮೆ ಯಾಚಿಸಿದ್ರು. ಅದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ, ನಮಗೆ ಇದು ತಪ್ಪಾಗುತ್ತೆ ಅನ್ನೋದು ಗೊತ್ತೂ ಇರಲಿಲ್ಲ ಅಂತ ಕೂಡ ಹೇಳ್ಕೊಳ್ಳೋ ಮೂಲಕವಾಗಿ ಆ ನಂತರದಲ್ಲಿ ಅವರ ಕ್ಷಮೆಯ ನಂತರದಲ್ಲಿ ಅದೆಲ್ಲವೂ ಕೂಡ ಸಾರ್ಟ್ ಔಟ್ ಆಯಿತು. ಆ ನಂತರದಲ್ಲಿ ಇಬ್ಬರು ಕೂಡ ಮನೆಯವ್ರನ್ನ ಒಪ್ಪಿಸಿ ಮದುವೆಯಾಗಿದ್ದು ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ 2020ರಲ್ಲಿ ಮದುವೆಯಾದಂತಹ ಈ ಜೋಡಿ ಕೇವಲ 4 ವರ್ಷಕ್ಕೆ ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನ ಕಾಣಿಸಿದ್ದಾರಲ್ಲ ಅನ್ನೋದು ಈಗ ಸದ್ಯ ಹಲವು ಈ ಇಬ್ಬರ ಅಭಿಮಾನಿಗಳಲ್ಲಿ ಮೂಡ್ತಾ ಇರುವಂತಹ ಬೇಸರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. 2020ರಲ್ಲಿ ಈ ಜೋಡಿ ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಬಹಳಷ್ಟು ಜನ ಖುಷಿ ಪಟ್ಟಿದ್ರು. ಬಹಳಷ್ಟು ಜನ ಇದರ ಬಗ್ಗೆ ಒಂದಷ್ಟು ಟೀಕೆಯನ್ನು ಕೂಡ ಮಾಡಿದ್ರು. ಸೊ ಈಗ 4 ವರ್ಷಕ್ಕೆ ಇದು ಅಂತ್ಯ ಕಾಣುವಂತಹ ಪರಿಸ್ಥಿತಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಾಗ್ತಿಲ್ವಾ? ಖಂಡಿತವಾಗ್ಲೂ ದಿವ್ಯಾ, ಇಬ್ಬರ ಜೋಡಿ ಮಧ್ಯೆ ಟೀಕೆ ಯಾಕೆ ವ್ಯಕ್ತ ಆಗ್ತಿತ್ತು ಅಂತಂದ್ರೆ ಇಬ್ಬರ ವಯಸ್ಸಿನ ನಡುವಿನ ಅಂತರ. ಇಬ್ರು ಕೂಡ ಏಜ್ ಫ್ಯಾಕ್ಟರ್ನಿಂದ ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಾಗ್ತಾ ಇದ್ರು. ಅದಾದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ದಾಂಪತ್ಯ ನಡೆಸ್ತಾ ಇರುವಂಥದ್ದೇ ಸುದ್ದಿ ಆಗ್ತಾ ಇತ್ತು. ಯಾಕಂದ್ರೆ ಇಬ್ರು ಕೂಡ ರೀಲ್ಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಇರಲಿ, ಉದಾಹರಣೆಗೆ ಲಾಸ್ಟ್ ವೀಕ್ ಒಂದು ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಒಟ್ಟಿಗೆ ನಿಂತು ಮಾತಾಡಿರ್ತಾರೆ. ಇಂತಹ ಜೋಡಿ ದಿಢೀರ್ ಅಂತ ಹೇಳಿ ನೆಕ್ಸ್ಟ್ ವೀಕಲ್ಲಿ ಯಾಕೆ ದೂರ ಆಗೋದಕ್ಕೆ ಯೋಚನೆ ಮಾಡಿದ್ರು ಅನ್ನೋದೇ ಬಹಳ ನಿಗೂಢ. ಅವರು ಮುಖ್ಯವಾಗಿ ಹಿಂದಿನಿಂದಲೂ ಹೇಳ್ತಾ ಬರ್ತಿರೋದು, ನಾವಿಬ್ರು ದಂಪತಿಯಿಂದ ಹೆಚ್ಚಾಗಿ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡೋಕೆ ನಿರ್ಧರಿಸಿ ಈ ತರದ ಒಂದು ವಿಚ್ಛೇದನಕ್ಕೆ ಪರಸ್ಪರ ತೀರ್ಮಾನಿಸಿದ್ರ ಅನ್ನೋದು ಹೌದು. ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 5 ಸೀಸನ್ ಅಲ್ಲಿ ಒಟ್ಟಿಗೆ ಅವರು ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋದ್ಮೇಲೆ ಪರಿಚಯ ಆಗ್ತಾರೆ. ಅಲ್ಲಿಂದ ಇಬ್ಬರ ನಡುವೆ ಉತ್ತಮ ಸ್ನೇಹ ಆಗುತ್ತೆ. ಆ ನಂತರ ಚಂದನ್ ಶೆಟ್ಟಿ ಏನು ಇದರಲ್ಲಿ ಯುವ ದಸರಾ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಲ್ಲಿ ನಿವೇದಿತಾಗೆ ಪ್ರಪೋಸ್ ಮಾಡೋದರ ಮೂಲಕ ಒಂದು ಕಾಂಟ್ರವರ್ಸಿಗೆ ಗುರಿಯಾಗ್ತಾರೆ. ಅದಾದ ಬಳಿಕ 5-6 ತಿಂಗಳ ನಂತರವೇ ಅವರು ಮದುವೆ ಆಗುತ್ತೆ. ಮದುವೆಯಾಗಿ ಉತ್ತಮ ಜೀವನ ಮಾಡ್ತಿದ್ದಾರೆ. ಜೊತೆಗೆ ಕಳೆದ ಒಂದು ಮಾರ್ಚ್ ತಿಂಗಳಲ್ಲಿ ಅವರಿಬ್ಬರ ಜೊತೆಯಾಗಿರುವಂತಹ ಸಿನಿಮಾ ಕೂಡ ಸೆಟ್ ಇರುತ್ತೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಇರುತ್ತವೆ. ಆದರೆ ಈ ನಡುವೆ ಈ ಥರ ಸಿನಿಮಾಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಹೊತ್ತಲ್ಲೇ ಈ ಥರದ ಒಂದು ವಿಚ್ಛೇದನದ ಸುದ್ದಿ ನಿಜಕ್ಕೂ ಎಲ್ರಿಗೂ ಶಾಕ್ ಆಗಿದೆ. ಇಡೀ ಸ್ಯಾಂಡಲ್ವುಡ್ ಕೂಡ ಇನ್ನೂ ಕೂಡ ಅರಸ್ಕೊಳ್ತಾ ಇಲ್ಲ. ಈ ಥರದ ದೂರ ಆಗೋದಕ್ಕೆ ಯಾಕೆ ಇವರಿಬ್ರು ನಿರ್ಧರಿಸಿದ್ರು ಅಂತ ಹೇಳಿ. ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ.